ಹಲೋ ನಮಸ್ತೆ ಎಲ್ರು ಹೇಗಿದ್ದೀರಾ? ಸೊ ಈ ರೀತಿ ದೋಸೆ ಹಿಟ್ಟನ್ನ ನಾವು ರಾತ್ರಿ ಬೀಸಿಟ್ಬಿಟ್ರೆ ಬೆಳಿಗ್ಗೆ ಎಷ್ಟೊಂದು ಆರಾಮಾಗತ್ತೆ. ಅದರ್ವೈಸ್ ತುಂಬಾ ಗಡಿಬಿಡಿ ಇರುತ್ತೆ. ಆ ಗಡಿಬಿಡಿಲಿ ತಿಂಡಿ ಮಾಡೋದು ಕಷ್ಟ ಆಗತ್ತೆ. ನೋಡಿ ಇದು ಹೊಸ ಕಾವ್ಲಿ ಹೇಗ್ ದೋಸೆ ಆಗತ್ತೆ ನೋಡೋಣ. ಒಂದು 4 ದೋಸೆ ಮಾಡ್ಬೇಕು. ಅದಾದ್ಮೇಲೆ ನಾವು ತಿನ್ಬೇಕು. ಇದ್ರಲ್ಲಿ ಮಾಡಿದೀನಿ ನೋಡ್ಬೇಕು ಹೇಗಾಗತ್ತೆ ಅಂತ. ಅದು ಕೆಂಪಿರುತ್ತೆ. ಒಂದ್ 4 ದೋಸೆ ಆದ್ಮೇಲೆ ನಾವು ಅದನ್ನ ಆ ಯೂಸ್ ಮಾಡ್ಬೋದು. ಒಂದೇ ಸರಿ ಯೂಸ್ ಮಾಡಕ್ಕಾಗಲ್ಲ. ಇವತ್ತು ನಾವು ಮಂಗಳೂರು ಸೌತೆಕಾಯಿ ಸಾಂಬಾರ್ ಮಾಡೋಣ. ಇದು ಮದ್ವೆ ಮನೇಲೆಲ್ಲ ನಾವು ಊಟ ಮಾಡ್ತೀವಲ್ಲ ಆ ರೀತಿ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ನಾನು ಹೇಗ್ ಮಾಡೋದು ಅಂತ ಹೇಳ್ತೀನಿ. ಇಲ್ಲಿ ನಾನು ಕಟ್ ಮಾಡಿ ಆಲ್ರೆಡಿ ಬೇಯಿಸಕ್ ಇಟ್ಟಿದ್ದೀನಿ. ಒಂಚೂರು ಅರಿಶಿಣ ಮತ್ತೆ ಎಣ್ಣೆ ಹಾಕಿದ್ದೀನಿ. ತೊಗರಿ ಬೇಳೆನು ಬೇಯ್ತಾ ಇದೆ. ಬನ್ನಿ ಕಾಯಿ ಕೆರ್ಕೊಂಡ್ಬಿಟ್ಟು ಹಾಗೆ ಸಾಂಬಾರ್ ಮಾಡೋಣ. ತುಂಬಾ ಟೇಸ್ಟಿ ಆಗಿರುತ್ತೆ ಈ ಸಾಂಬಾರು. ನೀವು ಟ್ರೈ ಮಾಡಿ ನೋಡಿ. ನಾನು ಇದನ್ನ ಅಂದ್ರೆ ಈ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗಾಗತ್ತೆ. ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಎಷ್ಟು ಮೆಣಸು ಅಷ್ಟನ್ನ ಹಾಕ್ಕೊಳ್ಳಿ. ಇದೊಂಚೂರು ಖಾರ ಇರಲಿಲ್ಲ, ಅದಕ್ಕೆ ನಾನು ಒಂಚೂರು ಜಾಸ್ತಿ ಹಾಕಿದ್ದೀನಿ. ನಿಮಗೆ ಎಷ್ಟು ಖಾರ ಬೇಕು ಅಷ್ಟನ್ನ ಹಾಕ್ಕೊಳ್ಳಿ. ಅದಾದ ನಂತರ ನಾವು ಅದನ್ನ ಸ್ವಲ್ಪ ಹುರಿದ ಮೇಲೆ ನಾವು ಉದ್ದಿನ ಬೇಳೆ ಹಾಕಬೇಕು, ಒಂಚೂರು ಮೆಂತ್ಯ ಹಾಕಬೇಕು. ಅದನ್ನ ಚೆನ್ನಾಗಿ ಹುರಿಬೇಕು. ಹುರಿದಾದ್ಮೇಲೆ ನೋಡಿ ಈ ರೀತಿ ನಾವು ಚೆನ್ನಾಗಿ ಹುರಿದಾಗ ಅದರದ್ದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಕಡಲೆಬೇಳೆ ಹಾಕಿದ್ದೀನಿ. ಅದಾದ್ಮೇಲೆ ಒಂಚೂರು ಉದ್ದಿನ ಬೇಳೆ, ಒಂಚೂರು ಮೆಂತ್ಯ ಇದಿಷ್ಟು ಹಾಕಿ ಚೆನ್ನಾಗಿ ಹುರಿಬೇಕು. ಅಂದ್ರೆ ಅದರದ್ದು ಸ್ಮೆಲ್ ನಮಗೆ ಬರಬೇಕು. ಲಾಸ್ಟಲ್ಲಿ ಕೊತ್ತಂಬರಿ ಹಾಕಬೇಕು. ಕೊತ್ತಂಬರಿ ಕೊತ್ತಂಬರಿ ಒಂದೇ ಹಾಕಬೇಕು, ಬೇರೆ ಏನು ಹಾಕಬಾರ್ದು. ಬರೀ ಕೊತ್ತಂಬರಿ ಹಾಕಿದಾಗ ಅದ್ರ ಫ್ಲೇವರ್ ಅನ್ನೋದು ಅಷ್ಟೊಂದು ಚೆನ್ನಾಗಿ ಬರುತ್ತೆ. ನೀವು ಮಾಡಿ ನೋಡಿ, ಅಷ್ಟೊಂದು ಚೆನ್ನಾಗಿರುತ್ತೆ. ಕೊತ್ತಂಬರಿ ಒಂಚೂರು ನಾನು 2 ಸ್ಪೂನ್ ಹಾಕಿದ್ದೀನಿ. ಅದನ್ನ ಚೆನ್ನಾಗಿ ಹುರಿದು ಹಿಂಗ್ ಒಂಚೂರು ಹಾಕಿದ್ದೀನಿ. ಅದಾದ್ಮೇಲೆ ಕಾಯಿ. ಸೊ ಕಾಯಿ ನಿಮ್ಮ ಅಂದಾಜಿಗೆ ಹಾಕಿ. ನಿಮ್ಗೆ ಎಷ್ಟು ಸಾಂಬಾರ್ ಮಾಡ್ತೀರೋ ಅಷ್ಟು ಆ ಅಂದಾಜಿಗೆ ನೀವು ಕಾಯಿಯನ್ನ ಹಾಕ್ಬೇಕಾಗತ್ತೆ. ಓಕೆನಾ? ಇಷ್ಟು ಹುರಿದು ಅದನ್ನ ಒಂಚೂರು ತಣ್ಣಗಾಗಕ್ ಬಿಡಿ. ನಾನು ಒಂಚೂರು ಇಂಗನ್ನು ಹಾಕಿದ್ದೀನಿ. ಇದನ್ನ ತಣ್ಣಗಾಗಕ್ ಬಿಡ್ಬೇಕು. ಓಕೆ, ಬಿಸಿ ಬಿಸಿ ಬೀಸ್ಬಾರ್ದು. ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನ ಗ್ರೈಂಡ್ ಮಾಡ್ಬೇಕು. ಬಿಸಿ ಬಿಸಿ ಬೀಸಿದ್ರೆ ಒಂದ್ ರೀತಿ ಆಗ್ಬಿಡತ್ತೆ. ನೋಡಿ ಇದು ರೆಡಿ ಇದೆ, ತಣ್ಣದಿದೆ ಅದು. ಸೊ ಇದನ್ನ ಗ್ರೈಂಡ್ ಮಾಡ್ಕೋಬೇಕು. ಒಂಚೂರು ಹುಳಿ ಪುಡಿ ಹಾಕೊಂಡಿದ್ದೀನಿ. ನೀವು ಹುಣಸೆ ಹಣ್ಣು ಹಾಕ್ಬೋದು. ಅದ್ರ ಮಧ್ಯೆ ಇವತ್ತು ತಂಬಳಿ ಮಾಡ್ಬೇಕಿತ್ತು. ಏನ್ ತಂಬಳಿ ಮಾಡೋದು ಅಂತ. ಸೊ 2 ಮಾವಿನಕಾಯಿ ಮಿಡಿ ಇತ್ತು. ಅಂದ್ರೆ ಉಪ್ಪಲ್ಲಿ ಹಾಕಿಡ್ತೀವಲ್ಲ ಅದು ಮಾವಿನಕಾಯಿ ಬಿಡಿ. ಕಾಯಿಗೆ ಮಾವಿನಕಾಯಿ ಮಿಡಿ ಹಾಕಿ ಗ್ರೈಂಡ್ ಮಾಡಿ ಅದನ್ನ ಈ ರೀತಿ ಗಾಳಿಸ್ತೀನಿ ನಾನು. ಅದು ಕಾಯಿ ಜಿಗಟಿ ಜಿಗಟಿ ಸಿಕ್ಕಿದ್ರೆ ಅಷ್ಟೊಂದು ಟೇಸ್ಟಿ ಆಗಲ್ಲ. ಅದು ಗಾಳಿಸಿದಾಗ ತುಂಬಾ ಟೇಸ್ಟಿ ಆಗಿ ಬರುತ್ತೆ. ಈ ರೀತಿ ಗಾಳಿಸಿ ಅದಕ್ಕೊಂಚೂರು ಹುಳಿ ಮಜ್ಜಿಗೆ ಹಾಕ್ಬೇಕು. ತಂಬಳಿ ರೆಡಿ. ಓಕೆನಾ? ಸೊ ನಮ್ಮಲ್ಲಿ ತಂಬಳಿ ಇಲ್ದಿದ್ರೆ ಅದು ಊಟನೇ ಅನ್ಸಲ್ಲ. ಫಸ್ಟ್ ಒಂಚೂರು ತಂಬಳಿ ಹಾಕೊಂಡು ಊಟ ಮಾಡ್ಬೇಕು. ನೋಡಿ ಇವಾಗ ಸಾಂಬಾರ್ ಬೀಸ್ಬೇಕು. ಸಾಂಬಾರ್ ಗ್ರೈಂಡ್ ಮಾಡಿ ಆಲ್ರೆಡಿ ಹೋಳು ಬೆಂದಿದೆ. ನಾನು ಅದಕ್ಕೆ ಒಂಚೂರು ಉಪ್ಪು ಹಾಕಿರ್ತೀನಿ. ನೀವು ಆಮೇಲೂ ಹಾಕ್ಬೋದು. ಅಂದ್ರೆ ಆ ಹೋಳು ಒಂಚೂರು ಉಪ್ಪನ್ನ ತಗೊಳುತ್ತೆ, ಚೆನ್ನಾಗಿರುತ್ತೆ. ತೊಗರಿಬೇಳೆ ಹಾಕಿದೆ. ಅದಾದ್ಮೇಲೆ ಬೀಸಿರೋ ಇದನ್ನ ಹಾಕಿದೆ. ಅದನ್ನ ಚೆನ್ನಾಗಿ ಕುದಿಸಿ ಉಪ್ಪು ಬೆಲ್ಲ ಹಾಕ್ತೀನಿ ನಾನು. ನಿಮ್ಗೆ ಬೆಲ್ಲ ಹಾಕಕ್ ಇಷ್ಟ ಇಲ್ಲ ಅಂದ್ರೆ ಹಾಕ್ಬೇಡಿ. ಬಟ್ ನಾವು ಒಂಚೂರಾದ್ರು ಹಾಕ್ತೀನಿ ಬೆಲ್ಲ. ಒಂಚೂರು ಹಾಕಿದಾಗ ಅದ್ರದ್ದು ಟೇಸ್ಟ್ ಡಿಫ್ರೆಂಟ್ ಆಗಿ ಬರುತ್ತೆ. ಉಪ್ಪು ಬೆಲ್ಲ ಎಲ್ಲ ಹಾಕಿ ಚೆನ್ನಾಗಿ ಕುದಿಸಿ ಅದಾದ್ಮೇಲೆ ಕರಿಬೇವು ಸೊಪ್ಪು ಹಾಕ್ಬೇಕು. ಕೆಲವೊಬ್ರು ಒಗ್ಗರಣೆ ಹಾಕ್ತಾರೆ, ಬಟ್ ನಾನು ಒಗ್ಗರಣೆ ಹಾಕಕ್ ಹೋಗಲ್ಲ. ಒಂದೊಂದ್ಸರಿ ಒಗ್ಗರಣೆ ಹಾಕ್ತೀನಿ, ಒಂದೊಂದ್ಸರಿ ಹಾಕಲ್ಲ. ಸೊ ತುಂಬಾ ಟೇಸ್ಟಿ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಮಾಡಿ ಹೇಗಿದೆ ಅಂತ ಖಂಡಿತವಾಗಿಯೂ ಹೇಳಿ. ನೋಡಿ ಈ ರೀತಿ ಕುದಿ ಬಂದ್ರೆ ಅದೆಲ್ಲಾನು ಸರಿಯಾಗಿದೆ ಅಂತ. ಉಪ್ಪು ಹುಳಿ ಖಾರ ಎಲ್ಲಾನು ಸರಿಯಾಗಿದೆ ಅಂತ. ಸೊ ಇವತ್ತು ಹಪ್ಪಳ ಇತ್ತು, ಹಲಸಿನಕಾಯಿ ಹಪ್ಪಳ. ಇದು ಹೇಗ್ ಮಾಡಿದೀನಿ ಅಂತ ನಾನು ಆಮೇಲೆ ಲಾಸ್ಟ್ ಅಲ್ಲಿ ಹಾಕಿದೀನಿ. ಅಂದ್ರೆ ನಾನು ಅಮ್ಮನ ಮನೆಗೆ ಹೋದಾಗ, ರಜೆಗೆ ಹೋದಾಗ ಮಾಡಿದ್ದು. ಅದು ಹೇಗೆ ಅದ್ರದ್ದು ಒಂದ್ ಸ್ವಲ್ಪ ಇತ್ತು ಮಾಡಿರೋದು, ಅದಕ್ಕೆ ಈ ಟೈಮಲ್ಲಿ ಹಾಕಿದೀನಿ.
ಸೊ ಇದು ಒಂಚೂರು ಕಾಯ್ಬೇಕು. ಅದು ಕೂಡ್ಲೆ ಕೆಂಪಾಗ್ಬಿಡತ್ತೆ. ಹುಷಾರಾಗಿ ನೋಡಿ ಕರಿಬೇಕು. ಯಾಕೆಂದ್ರೆ ತುಂಬಾ ತೆಳು ಇರುತ್ತೆ ಹಪ್ಪಳ, ದಪ್ಪವಾಗಿರಲ್ಲ. ಸೊ ಆದ್ರಿಂದ ಕೂಡ್ಲೆ ಹಾಕಿ ತೆಗ್ದು ಮಾಡ್ಬೇಕು. ಅದರ್ವೈಸ್ ಕಪ್ಪಗಾಗ್ಬಿಡತ್ತೆ. ಕಪ್ಪಗಾದ್ರೆ ಅಷ್ಟೊಂದು ಚೆನ್ನಾಗಾಗಲ್ಲ, ಕತ್ತೋಗುತ್ತೆ. ಸೊ ಬನ್ನಿ ಇವಾಗ ಹಲಸಿನಕಾಯಿ ಹಪ್ಪಳ ಮಾಡೋದು ಹೇಗೆ ಅಂತ ನೋಡ್ಬಿಡೋಣ. ನಿಮಗ್ ಗೊತ್ತೇ ಇರುತ್ತೆ, ಇದು ಹಲಸಿನಕಾಯಿ ಅಂದ್ರೆ ಹಣ್ಣಾಗೋಕ್ಕಿಂತ ಮೊದ್ಲು ಸರಿಯಾಗಿ ಬೆಳೆದಿರೋ ಕಾಯನ್ನ ತಗೋತೀವಿ. ಇದನ್ನ ಈ ರೀತಿ ಕಟ್ ಮಾಡಿ ಇಟ್ಟಿದ್ದ ನನ್ ತಮ್ಮ. ಅದನ್ನ ಕಟ್ ಮಾಡಿ ಅದ್ರಲ್ಲಿರೋ ಆ ಸೊಳೆನೆಲ್ಲ ತಕ್ಕೋಬೇಕು. ಅದನ್ನೆಲ್ಲ ಸೊಳೆ ಎಲ್ಲ ತೆಕ್ಕೊಂಡು, ಇದ್ರದ್ದು ಪ್ರೊಸೆಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಇದು ನಾಳೆಗ್ ಹಪ್ಪಳ ಮಾಡ್ತೀವಂದ್ರೆ ಇವತ್ತು ಮಾಡಿಟ್ಕೊಂತೀವಿ ನಾವು. ಈ ರೀತಿ ಅದ್ರಲ್ಲಿ ಮೇಣ ಇರುತ್ತೆ. ಅದಕ್ಕೋಸ್ಕರ ಎಣ್ಣೆ ಮತ್ತು ನೀರ್ ಹಾಕಿ ಅದನ್ನ ಕೈಗೊಂಚೂರು ಹಾಕ್ಕೊಂಡ್ರೆ ಅದು ನಮ್ ಕೈಗೆ ಮೇಣ ಅಂಟಲ್ಲ. ಅದರ್ವೈಸ್ ಕೈ ಆಮೇಲೆ ತೊಳೆಯೋದೇ ಕಷ್ಟ ಆಗ್ಬಿಡುತ್ತೆ. ಕೆಲವೊಂದ್ ಹಲಸಿನಕಾಯಿಗೆ ಜಾಸ್ತಿ ಮೇಣ ಇರುತ್ತೆ, ಕೆಲವೊಂದ್ ಹಲಸಿನಕಾಯಿಗೆ ಕಡಿಮೆ ಮೇಣ ಇರುತ್ತೆ. ಇದು ಆಕ್ಚುಲಿ ಹಲಸಿನಕಾಯಿ ಹಪ್ಪಳದ ಹಿಟ್ಟು ತಿನ್ನೋಕೆ ತುಂಬಾ ಟೇಸ್ಟಿ ಆಗಿರುತ್ತೆ. ನೋಡಿ ನಮ್ಮಮ್ಮನೂ ತೆಗಿತಾ ಇದ್ದಾರೆ. ರಾತ್ರಿ ಎಲ್ಲರೂ ಸೇರ್ಕೊಂಡು ನಾವು ತೆಗಿತೀವಿ. ತುಂಬಾ ಚೆನ್ನಾಗಿರುತ್ತೆ. ಊರಲ್ಲಿ ತುಂಬಾ ಸೆಕೆ ಇತ್ತು ಆವಾಗ ಇದನ್ನ ಮಾಡುವಾಗ. ಅಮ್ಮ ಸುಸ್ತಾಗಿ ಹೋಗಿದ್ವಿ. ನನ್ ಮಗಳು ಹೆಲ್ಪ್ ಮಾಡ್ತಾ ಇದ್ಲು. ಓಕೆ, ಹೆಲ್ಪ್ ಮಾಡೋದಕ್ಕಿಂತ ಕೇಳೋ ಕ್ವಶನ್ಗಳೇ ಜಾಸ್ತಿ ಆಗ್ಬಿಟ್ಟಿತ್ತು. ನೋಡಿ, ಇದಾದ್ಮೇಲೆ ಇದನ್ನ ಈ ರೀತಿ ಕಟ್ ಮಾಡ್ತಾರೆ. ಯಾಕೆಂದ್ರೆ ದನಗಳಿಗೆ ಬೇಯಿಸ್ಕೊಡಕ್ಕೆ. ಅದನ್ನ ಯಾವ್ದನ್ನು ವೇಸ್ಟ್ ಮಾಡಲ್ಲ ಊರ್ ಕಡೆ. ಅದೇ ಇದನ್ನ ದನಗಳು ತುಂಬಾ ಚೆನ್ನಾಗಿ ತಿನ್ನತ್ತೆ. ಸೊ ಈ ರೀತಿ ಆದ್ಮೇಲೆ ಬಿಡಿಸಾದ್ಮೇಲೆ ಅದನ್ನ ಮತ್ತೆ ಬಿಡಿಸ್ಬೇಕು. ಅದ್ರ ಒಳಗಡೆ ಬೇಳೆ ಇರುತ್ತೆ, ಅದನ್ನ ಬಿಡಿಸ್ಬೇಕು. ಅದನ್ನೆಲ್ಲ ಬಿಡಿಸಿ ಅದಾದ್ಮೇಲೆ ಬೇಯಿಸ್ಬೇಕಾಗತ್ತೆ. ಈ ರೀತಿ ಬೇರೆ ಮಾಡ್ಬೇಕಾಗತ್ತೆ. ಅದ್ರ ಸಾರೆ ಬೇಳೆ ಎಲ್ಲ ಬೇರೆ ಮಾಡ್ಬೇಕಾಗತ್ತೆ. ನೋಡಿ, ಈ ರೀತಿ ಎಲ್ಲ ಬೇರೆ ಬೇರೆ ನಾವೆಲ್ಲರೂ ಸೇರ್ಕೊಂಡು ಕೂತ್ಕೊಂಡು ಪಟ್ಟಂಗ ಹೊಡಿತಾ ನಾವು ಬಿಡಿಸ್ತೀವಿ. ಸೊ ಇಲ್ಲಿ ನಾನು ನನ್ ಮಗಳು ಇಬ್ರೇ ಇದ್ವಿ. ಅಮ್ಮ ಏನೋ ಕೆಲಸ ಮಾಡ್ತಾ ಇದ್ರು ಒಳಗಡೆ. ಸೊ ಚೆನ್ನಾಗಿರುತ್ತೆ. ಓಕೆ, ಇಲ್ಲಿ ನಾನು ನನ್ ಮಗಳು ಇಬ್ರೇ ಇದ್ವಿ. ನನ್ ತಂಗಿ ಇದ್ರೆ ಚೆನ್ನಾಗಿರ್ತಿತ್ತು, ಅವಳು ಬಂದಿರ್ಲಿಲ್ಲ. ಸೊ ಈ ರೀತಿ ತುಂಬಾ ಚೆನ್ನಾಗಿರುತ್ತೆ. ಮೊದ್ಲೆಲ್ಲ ನಾನು ಚಿಕ್ಕವಳಿರುವಾಗ ಈ ರೀತಿ ಹಪ್ಪಳ ಹಚ್ಚಕ್ಕೆ ಅಂತ ಬೇರೆಯವ್ರ ಮನೆಗೆಲ್ಲ ಹೋಗ್ತಾ ಇದ್ವಿ. ಆವಾಗ ತುಂಬಾ ಚೆನ್ನಾಗಿರ್ತಾ ಇತ್ತು. ಸೊ ಈ ರೀತಿ ಬೇಳೆ ಮತ್ತೆ ಸಾರೆ ಇದೆಲ್ಲ ಕ್ಲೀನ್ ಮಾಡಿ ಇದಾದ್ಮೇಲೆ ಬೇಯಿಸ್ತಾರೆ. ಉಪ್ಪು ಹಾಕಿ ಬೇಯಿಸ್ತಾರೆ. ಅಂದ್ರೆ ಆವಿಯಲ್ಲಿ ಬೇಯಿಸ್ತಾರೆ. ಅದಾದ ನಂತರ ಈ ರೀತಿ ಗ್ರೈಂಡ್ ಮಾಡ್ತಾರೆ. ಗ್ರೈಂಡ್ ಮಾಡಿ, ಇದು ಮೊದ್ಲೆಲ್ಲ ಕಲ್ಲಲ್ಲಿ ಬೀಸ್ತಾ ಇದ್ರು, ಇವಾಗೆಲ್ಲ ಗ್ರೈಂಡರ್ ಅಲ್ಲಿ ಬೀಸ್ತಾರೆ. ಅದಾದ ನಂತರ ಈ ರೀತಿ ಹಚ್ಚಿ ಬಿಸಿಲಲ್ಲಿ ಒಣಸ್ಬೇಕು. ಆ ಬಿಸಿಲಲ್ಲಿ ಒಣಸಿರೋ ಕ್ಲಿಪ್ ಎಲ್ಲೋ ಮಿಸ್ ಆಗ್ಬಿಟ್ಟಿದೆ. ಸೊ ಇದು ಬಿಸಿಲಲ್ಲಿ ಈ ರೀತಿ ಹಚ್ಚಿ ನನ್ ಮಗಳು ಹಚ್ತಾ ಇದ್ಲು. ಈ ರೀತಿ ಹಚ್ಚಿ ಅದಾದ ನಂತರ ಬಿಸಿಲಲ್ಲಿ ಒಣಸ್ಬೇಕು. ಈ ರೀತಿ ಆದ್ಮೇಲೆ ಕಟ್ಟನ್ನ ಕಟ್ಟಿ ಇಟ್ಟು ಈಗ ಮಳೆಗಾಲದಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಅಂದ್ರೆ ಊರ್ ಕಡೆ ಎಲ್ಲ ತುಂಬಾ ಮಳೆ ಇರುತ್ತಲ್ವಾ, ಅಲ್ಲಿ ಮಳೆಗಾಲದಲ್ಲಿ ಏನು ತಿನ್ನಕ್ಕಿರಲ್ಲ. ಅದಕ್ಕೋಸ್ಕರ ಈ ರೀತಿ ಎಲ್ಲ ಹಪ್ಪಳ ಸಂಡಿಗೆ ಎಲ್ಲ ಮಾಡಿಟ್ಕೊಂತಾರೆ. ಅಂದ್ರೆ ಮಳೆಗಾಲದಲ್ಲಿ ತಿನ್ನಕ್ ಬೇಕು ಅಂತ. ಇದು ಮಳೆಗಾಲದಲ್ಲಿ ಮಳೆ ಜೋರಾಗಿ ಬರುವಾಗ ಕರ್ದು ಅದ್ರೊಟ್ಟಿಗೆ ಕಾಯಿ ಹಾಕೊಂಡು ತಿಂತಾ ಇದ್ರೆ ವಾ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ. ಸೊ ನನ್ ಮಗಳಿಗೆ ಇದು ತುಂಬಾ ಇಷ್ಟ. ನೋಡಿ, ಏನೋ ಜಂಪ್ ಮಾಡ್ತಾ ಇದ್ಲು. ರಜಾ ಇತ್ತಲ್ಲ ನಿನ್ನೆ. ಅಪ್ಪ ಎಷ್ಟೊಂದು ಕಾಟ ಕೊಟ್ಲು. ಅಂದ್ರೆ ಅಷ್ಟಿಷ್ಟಲ್ಲ. ನೋಡಿ, ನಮ್ಮ ಮನೇಲಿ ಕೆಂಪಕ್ಕಿ ಯೂಸ್ ಮಾಡ್ತೀವಿ ನಾವು. ಕೆಂಪಕ್ಕಿ ಖಾಲಿ ಆಗಿತ್ತು, ತಗೊಂಡ್ ಬಂದಿದ್ರು. ಇದು ತುಂಬಾ ಅಂದ್ರೆ ನಾನು ಬರೀ ಇದನ್ನೊಂದೇ ಮಾಡಲ್ಲ, ಇದ್ರೊಟ್ಟಿಗೆ 1 ಲೋಟ ಅದು 1 ಲೋಟ ವೈಟ್ ರೈಸ್ ಹಾಕ್ತೀನಿ. ತುಂಬಾ ಚೆನ್ನಾಗ್ ಬರುತ್ತೆ. ಬರೀ ಇದನ್ನೇ ಮಾಡಿದ್ರೆ ಒಂದ್ ರೀತಿ ಗಟ್ಟಿ ಆಗತ್ತೆ, ಅಷ್ಟೊಂದು ಚೆನ್ನಾಗಾಗಲ್ಲ. ಸೊ ಇದು ಮತ್ತೆ ಅದನ್ನ ಮಿಕ್ಸ್ ಮಾಡಿ ನಾನು ಯೂಸ್ ಮಾಡ್ತೀನಿ. ಇದನ್ನ ಈ ರೀತಿ ಇಡ್ತೀನಿ ನಾನು. ಸೊ ಟೈಟ್ ಆಗಿ ಮುಚ್ಚಳ ಹಾಕಿಟ್ರೆ ಅದರಲ್ಲಿ ಹುಳ ಬರಲ್ಲ. ಸೊ ಹೀಗಿತ್ತು ನಮ್ಮ ಒಂದು ಈ ಪಯಣ ಇವತ್ತಿಂದು. ಓಕೆ, ಸೊ ಎಸ್, ಬಾಯ್ ಬಾಯ್.